ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಪ್ರಯಾಣವನ್ನು ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ. ಏನಾದರೂ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಯಾಣದ ಸಂಕಲ್ಪವನ್ನು ಮಾಡಿದರೆ, ಪ್ರಯಾಣವನ್ನು ಬೆಳೆಸಿದರೆ ಅನುಕೂಲ ಆಗುವಂಥದ್ದಾಗುತ್ತೆ. ಧ್ಯಾನ, ಯೋಗ, ವ್ಯಾಯಾಮ ಇತ್ಯಾದಿಗಳಿಗೆ ಹೆಚ್ಚಿನ ಸಮಯವನ್ನು ನೀಡುವಂತಹ ಒಂದು ಅವಕಾಶಗಳು ಸಿಕ್ಕುತ್ತೆ. ನಿಮ್ಮ ಆಸಕ್ತಿಯೂ ಕೂಡ ಆ ಕಡೆ ಇದೆ ಅಂತಾದಾಗ ಅದು ಒಳಿತಾಗಿ ಪ್ರಭಾವವನ್ನು ಬೀರತಕ್ಕಂಥದ್ದು. ಸ್ನೇಹಿತರು, ಬಂಧುಗಳು ನಿಮಗೆ ಪ್ರೀತಿ, ವಿಶ್ವಾಸ ಎಲ್ಲವನ್ನ ಕೂಡ ತೋರಿಸ್ತಾರೆ. ನಿಮ್ಮ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸ್ತಾರೆ ಎನ್ನುವಂಥದ್ದು. ನಿಮ್ಮೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸ್ಫೂರ್ತಿದಾಯಕವಾದಂತಹ ದಿವಸ ಇದಾಗಿರುತ್ತೆ. ಎಲ್ಲ ದೃಷ್ಟಿಯಿಂದ ನಿಮಗೆ ಶುಭ ಅನ್ನುವಂತಹ ದಿವಸದ ಅನುಭವ ಆಗುವಂತಹದ್ದು. ನಿಮ್ಮ ಪ್ರತಿಭೆ, ವಿಚಾರವಂತಿಕೆ ಇದೆಲ್ಲವನ್ನ ಪ್ರಕಾಶಪಡಿಸೋದಕ್ಕೆ, ಸಮಾಜಕ್ಕೆ ತೋರ್ಪಡಿಸೋದಕ್ಕೆ ಒಂದು ಸದವಕಾಶ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಕಂಡರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರ ಸಹಾಯವನ್ನ, ಸಲಹೆಯನ್ನ, ಮಾರ್ಗದರ್ಶನವನ್ನ ಪಡ್ಕೊಂಡು ಅದರಂತೆ ನಡ್ಕೊಳ್ಬೇಕಾದ್ದು ಮುಖ್ಯವಾಗತ್ತೆ. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗುವಂತಹ ಸಾಧ್ಯತೆ. ಯಾರದ್ದೋ ಸಹವಾಸವನ್ನ ಮಾಡಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತೀರಿ. ಖಂಡಿತವಾಗಿ ಆ ರೀತಿ ಪ್ರಚೋದನೆಗಳಿಗೆ, ಆಮಿಷಗಳಿಗೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅರ್ಥ. ನಿಮ್ಮ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅಧಿಕವಾದಂತಹ ಖರ್ಚು ಮುಂದಿನ ದಿನಮಾನದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು. ಅದರ ಬಗ್ಗೆ ಗಮನ ಇರಬೇಕಾಗತ್ತೆ. ಸಹೋದರ, ಸಹೋದರಿ ಅಥವಾ ಬಂಧುಗಳ ಜೊತೆಯಲ್ಲಿ ಜಗಳವಾಗ್ತಕ್ಕಂಥದ್ದು, ಮನಸ್ತಾಪವಾಗ್ತಕ್ಕಂಥದ್ದು ಹೆಚ್ಚಾಗಿ ಸಾಧ್ಯತೆಗಳು ಇದೆ ಅಂತ ಅರ್ಥ. ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ಯಾವಾಗ ಜಗಳ ಮಾಡ್ಕೊಳ್ತೀರಿ, ಗೌರವ ಹಾಳಾಗುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಪರವಾಗಿ ಬೇರೆಯವರು ಮಾತಾಡಿದರೆ ಕುಟುಂಬದ ಸದಸ್ಯರ ವಿರೋಧವನ್ನು ಮಾಡ್ತಾರೆ. ಏನು ಅವ್ರನ್ನ ವಹಿಸ್ಕೊಂಡು ಹೋಗೋದು, ಅವರ ಪರವಾಗಿ ಮಾತಾಡುವಂಥದ್ದು ಅನ್ನುವಂತಹ ಮಾತುಗಳು ಬರುತ್ತೆ. ಕುಟುಂಬದ ಹೊರಗಿನ ವಿಚಾರದಲ್ಲಿ ಬೇರೆಯವರಿಗೆ ಸಲಹೆ ಅಥವಾ ಸಹಾಯ ಇವೆಲ್ಲವೂ ಕೂಡ ಅವಕಾಶಗಳಾಗಿ ದೊರಕುತ್ತೆ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸಮಾಜಕ್ಕೆ, ಜನಕ್ಕೆ ಒಳಿತನ್ನು ಮಾಡೋದಕ್ಕೆ, ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಸದುಪಯೋಗವನ್ನು ಮಾಡಿಕೊಳ್ಬೇಕು. ಯಾವಾಗ ನಮಗೆ ಯೋಗ್ಯತೆ ಇದೆಯೋ ಆ ಯೋಗ್ಯತೆಯನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕಾದಂಥದ್ದು. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ, ನಿಮ್ಮನ್ನು ಹಿಂಬಾಲಿಸ್ತಾರೆ, ನಿಮ್ಮ ಮಾತುಗಳನ್ನು ಕೇಳ್ತಾರೆ. ಆಗ ಜನಕ್ಕೆ ಮಾಡ್ತಕ್ಕಂತಹ ಉಪದೇಶ ಒಳ್ಳೆಯದಾಗಿರಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂತಹ ಕೆಲಸಗಳು ನಿಮ್ಮಿಂದ, ಯಾರು ನಿಮ್ಮ ಹಿಂಬಾಲಕರಿದ್ದಾರೆ ಅವರಿಂದ ಮತ್ತೆ ಮತ್ತೆ ಆಗಬೇಕಾದಂಥದ್ದು. ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವಂತಹ ಅಗತ್ಯತೆ ಇರೋದಿಲ್ಲ, ಆದರೆ ನೀವು ಮಾಡ್ತೀರಿ ಅನ್ನುವಂಥದ್ದು, ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕಾದಂಥದ್ದು. ಹಣಕ್ಕಿಂತ ನಿಮ್ಮ ಕಾರ್ಯವೈಖರಿಯನ್ನು ಜನ ಮೆಚ್ಚುತ್ತಾರೆ. ನೀವೇನೋ ಖರ್ಚು ಮಾಡ್ತೀರಿ, ಊಟ ಹಾಕಿಸ್ತೀರಿ, ಬಟ್ಟೆ ಕೊಡ್ತೀರಿ, ಇದು ಯಾವುದಕ್ಕೂ ಜನರ ಮನಸ್ಸಲ್ಲ. ಅದು ಕೂಡ ಅವರಿಗೆ ಸಂತೋಷವನ್ನು ಕೊಡಬಹುದು. ಆದರೆ ವಿಶೇಷವಾಗಿ ನೀವು ಮಾಡ್ತಕ್ಕಂತಹ ಕೆಲಸ ಮಾಡುವಂತಹ ರೀತಿ, ಕ್ರಮ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಆರ್ಥಿಕವಾಗಿ ನಿಮಗೆ ಅನುಕೂಲ ಇದೆ. ಕೈ ಬಿಚ್ಚಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕುವಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗಿರತಕ್ಕಂತಹ ಬದ್ಧತೆ ಮತ್ತು ಇರತಕ್ಕಂತಹ ಗೌರವ, ಇದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದರ ಮುಖಾಂತರ ಉಳಿಸ್ಕೊಳ್ಬೇಕು ನೀವು ಅನ್ನುವಂಥದ್ದು. ಗುರು ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಜನಸೇವೆ, ಜನಾರ್ದನ ಸೇವೆ ಅಂತಕ್ಕಂತಹ ಏನು ಮಾತಿದೆ ಅದಕ್ಕೆ ಅನ್ವರ್ಥವಾಗಿ ನಡ್ಕೊಳ್ಳುವಂತಹ ಪ್ರಯತ್ನ ನಿಮ್ಮಿಂದ ಆದರೆ ನಿಮ್ಮ ಗೌರವ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ತಾಯಿಯವರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ, ಮನೆಯಲ್ಲಿ ಹಿರೀಕರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ. ಆ ಒಂದು ವಿಚಾರ ನಿಮಗೆ ತುಂಬ ಆತಂಕವನ್ನು ಉಂಟು ಮಾಡುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಧೈರ್ಯವಾಗಿ ನೀವು ನಿಮ್ಮ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥದ್ದು. ನಿಮಗಿರ್ತಕ್ಕಂತಹ ಬುದ್ಧಿವಂತಿಕೆ, ವಿದ್ಯೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಇರತಕ್ಕಂತಹ ಕೌಶಲ್ಯ
ಇದೆಲ್ಲವೂ ಕೂಡ ನಿಮಗೆ ಗೌರವವನ್ನು ತರುವಂತಹದ್ದು. ಓದಬೇಕು ಅಂತಕ್ಕಂತಹ ಹಂಬಲ ಇರುವಂತಹ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಿಕ್ಕತ್ತೆ. ಯಾವತ್ತು ವಿದ್ಯೆಗೆ ಅಡಚಣೆ ಆಗದೇ ಇರತಕ್ಕಂತಹ ಯಾವುದೋ ಒಂದು ಸಹಾಯ ನಿಮಗೆ ಅನುಕೂಲ ಪ್ರೋತ್ಸಾಹ ಸಿಕ್ಕುವಂತಹದ್ದಾಗುತ್ತೆ. ವಿದ್ಯಾರ್ಥಿಗಳು ಕೆಲಸವನ್ನೂ ಮಾಡ್ತಾ ಉತ್ಸಾಹದಿಂದ ಹೆಚ್ಚಿನ ವ್ಯಾಸಂಗವನ್ನೂ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ತಾಯಿಯ ಕಡೆಯಿಂದ ಉತ್ತಮವಾದಂತಹ ಬೆಂಬಲ ಸಹಾಯ ಖಂಡಿತವಾಗಿ ನಿಮಗೆ ಸಿಕ್ಕುವಂತಹದ್ದಾಗುತ್ತೆ. ಇಂಜಿನಿಯರ್ಸ್ಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಆ ಒಂದು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಪ್ರದವಾದಂತಹ ದಿವಸ ಇದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.